ನಮಸ್ತೆ. ನಾನು ಶ್ರೀಪತಿ ಹೆಗಡೆ, ಹಕ್ಕಲಡಿ. ಸ್ನೇಹಿತರೆ, ನಿಮಗೊಂದು ಹೊಸ ರೆಸಿಪಿಯನ್ನು ಪರಿಚಯ ಮಾಡ್ತಿದ್ದೀನಿ. ನಾನು ಈ ಗೋಳಿ ಎಲೆಯಲ್ಲಿ, ಬಾಳೆ ಎಲೆಯಲ್ಲಿ ಹಲಸಿನ ಕಡುಬನ್ನು ಮಾಡೋದು ಗೊತ್ತು. ಆದರೆ ಕ್ಯಾಶ್ಯೂ, ಗೇರು ಎಲೆಯಲ್ಲಿ ಹಲಸಿನ ಕಡುಬನ್ನು ಮಾಡೋದು ನೀವೆಲ್ಲರೂ ಕೇಳಿದ್ದೀರಾ? ಈ ಕರಾವಳಿ ತೀರಕ್ಕೆ ಬಂದರೆ ನಿಮಗೆ ಈ ಕ್ಯಾಶ್ಯೂ ಎಲೆಯಲ್ಲಿ ಹಲಸಿನ ಕಡುಬನ್ನು ಮಾಡೋದನ್ನು ನೀವು ನೋಡಿರ್ತೀರಿ. ಹೆಚ್ಚಾಗಿ ಮಾಡೇ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರ್ತದೆ. ಆದರೆ ನೀವು ಮಲೆನಾಡು ಸೈಡಲ್ಲಿ ಹೋದರೆ ಬಾಳೆ ಎಲೆಯಲ್ಲಿ ಹಲಸಿನ ಕಡುಬನ್ನು ಮಾಡ್ತಾರೆ. ನಿಮಗೆ ಈ ಕ್ಯಾಶ್ಯೂ ಎಲೆಯಲ್ಲಿ ಹೇಗೆ ಹಲಸಿನ ಕಡುಬು ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, ಇದು ಕ್ಯಾಶ್ಯೂ ಎಲೆ. ಇದನ್ನು ಕ್ಲೀನ್ ಮಾಡ್ತಾರೆ, ಒರೆಸಿ ಕ್ಲೀನ್ ಮಾಡಿ ಕಡುಬು ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ. ಬೆಲ್ಲ, ಹಲಸಿನ ತೊಳೆ, ಕಾಯಿ ಎಲ್ಲ ಹಾಕಿ ಇದು ರೆಡಿಯಾಗಿದೆ. ಇನ್ನೇನು ಇದನ್ನು ಕ್ಯಾಶ್ಯೂ ಎಲೆ ಇದೆಯಲ್ಲ, ಗೇರು ಎಲೆಯನ್ನು ರೆಡಿ ಮಾಡಿದರೆ ಆಯಿತು. ಈ ಕ್ಯಾಶ್ಯೂ ಎಲೆಯಲ್ಲಿ ಕಡುಬನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ಇದಕ್ಕೆ ನೀವು ತಿನ್ನಬೇಕಿದ್ರೆ ಜೇನುತುಪ್ಪ, ಆ ಜೇನುತುಪ್ಪಕ್ಕೆ ಒಂದು ಸ್ವಲ್ಪ ಬೆಣ್ಣೆ, ಹಾಕ್ಕೊಂಡು ಕಲಸ್ಕೊಂಡು ತಿನ್ನಲಿಕ್ಕೆ ಹೋದರೆ ಇದು ಫ್ಯಾಂಟಾಸ್ಟಿಕ್ ಆಗಿರ್ತದೆ. ನೋಡಿ, ಇವಾಗ ಕೊಟ್ಟೆ ಎಲೆಯಲ್ಲಿ ಹಲಸನ್ನ ಏನು ಹಿಟ್ಟು ರೆಡಿ ಮಾಡ್ಕೊಂಡಿದ್ದಾರಲ್ಲ, ಈ ಎಲೆಗೆ ಈ ಹಲಸಿನ ಹಿಟ್ಟನ್ನು ಹಚ್ತಾ ಇರೋದು. ಈ ಎಲೆಗೆ ಹೀಗೆ ಹಿಟ್ಟನ್ನು ಹಚ್ಚಿದ ನಂತರ ಅದ್ರ ಮೇಲೆ ಒಂದು ಎಲೆಯನ್ನು ಕೌಚಾಕ್ತಾರೆ. ಕ್ಲೀನಾಗಿ ಇವಾಗ ನಾವು ಅನ್ನ ಮಾಡಬೇಕಿದ್ರೆ ಅಥವಾ ದೋಸೆ ಹೊಯ್ದರೆ ಅದ್ರ ಮೇಲೆ ಕ್ಲೀನಾಗಿ ಬೇಯಲಿಕ್ಕೋಸ್ಕರ ಮುಚ್ಚುತ್ತೀವಲ್ಲ, ಹಾಗೆ ಇದು ಎಲೆದೇ ಮುಚ್ಚಳ. ಅದಕ್ಕೆ ನೋಡಿ, ಹಿಟ್ಟನ್ನು ಹೀಗೆ ಎಲೆಗೆ ಹಚ್ಚಿ ಪ್ಲೇಟಲ್ಲಿ ಇಡ್ತಾ ಇದ್ದಾರೆ. ಈ ಹಿಟ್ಟು ಹೇಗೆ ತಯಾರು ಮಾಡಬೇಕು ಅಂತಂದರೆ, ಅದಕ್ಕೆ ಸೊಳೆಯನ್ನು ನಾವು ಏನು ಬಳಸ್ಕೊಂಡಿರ್ತೀವಲ್ಲ, ಆ ಸೊಳೆಗೆ ಅನುಕೂಲವಾಗೋಷ್ಟು ಅಕ್ಕಿ ಹಾಕಬೇಕು. ಅಕ್ಕಿ ಜೊತೆಗೆ ಕಾಯಿ, ಬೆಲ್ಲನ ಸಹಿತ ಹಾಕ್ತಾರೆ. ಯಾಕೆಂದರೆ ಹಲಸಿನ ಸೊಳೆ ತುಂಬ ಸಿಹಿಯಾಗಿರೋದಿಲ್ಲಲ್ಲ, ಮತ್ತು ರುಚಿ ಬರಲಿಕ್ಕೋಸ್ಕರ ಬೆಲ್ಲ ಸಹಿತ ಹಾಕ್ತಾರೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾರೆ. ಹಾಕಿ ಮೊದಲು ಹಲಸಿನ ಸೊಳೆಯನ್ನು ರುಬ್ಕೊಳ್ತಾರೆ. ನೀವು ಕಲ್ಲಿದ್ದರೆ ರುಬ್ಕೊಳ್ಬೋದು, ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕಿ ಸಹಿತ ಅದನ್ನು ತುಂಬ ನುಣ್ಣು ಮಾಡಿದರೆ ರುಚಿ ಹಾಳಾಗ್ತದೆ. ಸ್ವಲ್ಪ ಜರಿಯಾಗಿರಬೇಕು. ಅಕ್ಕಿ ಸಹಿತ ಹಾಗೆ ಸ್ವಲ್ಪ ಕಡಿಯಾಗಿರಬೇಕು. ತುಂಬ ನುಣ್ಣಗಾಗಬಾರ್ದು. ತುಂಬ ನುಣ್ಣಗಾದರೆ ರುಚಿ ಬರೋದಿಲ್ಲ. ಇವಾಗ ಏನು ಹಲಸಿನ ಎಲೆಗೆ ಹಿಟ್ಟನ್ನೆಲ್ಲ ಅಂಟಿಸಿದಾರಲ್ಲ, ಅದನ್ನೆಲ್ಲ ಸಹಿತ ಇವಾಗ ಇಡ್ಲಿ ಅಷ್ಟಕ್ಕೆ ಜೋಡಿಸ್ತಾ ಇರೋದು. ಹೀಗೆ ಇದನ್ನು ಜೋಡಿಸ್ತಿದ್ದಾರೆ. ಹೀಗೆ ಇದನ್ನು ಜೋಡಿಸ್ಬೇಕು. ಇದನ್ನು ಹಿಟ್ಟು ತುಂಬ ನೀರು ಮಾಡ್ಕೊಂಡ್ಬಿಟ್ರೆ ಸರಿಯಾಗೋದಿಲ್ಲ. ನೀವು ಅಕ್ಕಿಯ ರೊಟ್ಟಿ ಮಾಡಬೇಕಿದ್ರೆ ಹಿಟ್ಟನ್ನು ಕಲಿಸ್ತಿರಲ್ಲ, ಆ ರೀತಿ ಇರಬೇಕು ಹಿಟ್ಟು. ಹಾಗೆ ಕಲಿಸಿದ್ರೆ ಮಾತ್ರ ಈಗ ಎಲೆ ಹಚ್ಚಿದಾಗ ಅದು ಹೊರಗಡೆ ಬರೋದಿಲ್ಲ, ಎಲ್ಲ ನಿಂತ್ಕೊಳ್ತದೆ.
ಸೌದೆ ಒಲೆಯಲ್ಲಿ ಇಟ್ಟು ಬೇಯಿಸಿದ್ರೆ ತುಂಬ ಚೆನ್ನಾಗಿರ್ತದೆ. ನಮ್ಮಲ್ಲಿ ಸೌದೆ ಒಲೆ ಇಲ್ಲದಕ್ಕೋಸ್ಕರ ನಾವು ಗ್ಯಾಸಲ್ಲಿ ಬೇಯಿಸ್ತಾ ಇದ್ದೀವಿ. ಇದನ್ನು ಗ್ಯಾಸ್ ಸ್ಟವಲ್ಲಿ ಬೇಯಿಸ್ತಾ ಇದ್ದೀವಿ. ಹಲಸಿನ ಕಡುಬು ರೆಡಿ ಆಗ್ತಾ ಇದೆ. ಬಿಸಿ ಬಿಸಿ ಹಲಸಿನ ಕಡುಬು ರೆಡಿ. ನೋಡಿ ಹದವಾಗಿ ಬೆಂದಿದೆ. ಇವಾಗ ಜೇನುತುಪ್ಪ ಇದ್ದರೆ, ಬೆಣ್ಣೆ ಅಥವಾ ತುಪ್ಪ ಹಾಕಿದ್ರೆ ಹಾಕ್ಕೊಂಡು ತಿಂದರೆ ಆಹಾ. ಬಿಸಿ ಬಿಸಿ ಬೆಳ್ತಿಗೆ ಅಕ್ಕಿಯನ್ನು ಹೊರಗಡೆ ಮಳೆ, ಒಳಗಡೆ ಚಳಿ ಚಳಿ, ಜೊತೆಗೆ ಸೌತೆಕಾಯಿ ಹುಳಿ, ಹಾಗೆ ಮಂಗ ಬಾಳೆಕಾಯಿದು ಪಲ್ಯ, ಮೊಸರು, ಜೊತೆಗೆ ಹಲಸಿನ ಹಣ್ಣಿನ ಕಡುಬು.